ಹಾಲೆಲೂಯ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ವಿಷನ್ ಟಿವಿಯನ್ನು ವೀಕ್ಷಿಸುವ ಎಲ್ಲ ವೀಕ್ಷಕರಿಗೂ ಹಾಗೂ ಈ ವಿಷನ್ ಟಿವಿಯ ಸಂಸ್ಥಾಪಕರಾದಂಥ ಬ್ರದರ್ ಆನಂದ್ ಅವರಿಗೂ ಹಾಗೂ ಅವರ ಟೀಮಿನವರಿಗೂ ಈ ಒಂದು ಸಮಯದಲ್ಲಿ ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಈ ದೇವರ ವಾಕ್ಯವನ್ನು ನಾವು ಕೇಳುವ ಮುನ್ನ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡಬೇಕಾಗಿದೆ. ಆ ದೇವರ ವಾಕ್ಯ ಜೀವುಳ್ಳಂಥ ವಾಕ್ಯವಾಗಿದೆ. ಇವತ್ತು ಈ ಒಂದು ವಾಕ್ಯವನ್ನು ಮನೆಯಲ್ಲಿ ಕುಳಿತುಕೊಂಡು ವೀಕ್ಷಿಸುವಂಥ ಎಲ್ಲ ವೀಕ್ಷಕರು ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯ ಅನ್ನೋಂಥದ್ದು ಸಜೀವವಾಗಿದೆ, ಅದು ಕಾರ್ಯಸಾಧಕವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಆ ಒಂದು ವಾಕ್ಯವು, ಈ ವಾಕ್ಯವು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮಾರ್ಪಾಟನ್ನು ತರುವಂಥದ್ದಾಗಿದೆ. ನಮ್ಮ ಹೃದಯದ ಆಲೋಚನೆಗಳು, ಉದ್ದೇಶಗಳು, ಯೋಚನೆಗಳು ಏನೇನೇ ಆಗಿರ್ಬೋದು, ಬೇರೆ ಬೇರೆ ವ್ಯತ್ಯಾಸವಾಗಿರ್ಬೋದು, ಆ ವ್ಯತ್ಯಾಸವಾದಂಥ ಉದ್ದೇಶಗಳನ್ನು, ಯೋಚನೆಗಳನ್ನು ವಿಭಾಗಿಸಿ ತನ್ನ ಚಿತ್ತಕ್ಕನುಸಾರವಾಗಿ ರೂಪಿಸುವಂಥ ಒಂದು ವಾಕ್ಯವಾಗಿದೆ ಪ್ರಿಯ ದೇವ್ರ ಮಕ್ಕಳಿದು. ಆದ್ದರಿಂದ ನಾವೆಲ್ಲರೂ ಸಹ ನಾವಿರುವ ಸ್ಥಳಗಳಲ್ಲಿ ದೇವರ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ, ನಮ್ಮೊಂದಿಗೆ ಮಾತನಾಡಲಿಕ್ಕಾಗಿ. ಯಾಕಂದರೆ ಆ ವಾಕ್ಯವು ಯೆಶಾಯನ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರವಾಗಿ, ನನ್ನ ವಾಕ್ಯವು ನನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹೊರತು ವ್ಯರ್ಥವೂ ಹಿಂತಿರುಗಿ ಬರುವುದಿಲ್ಲ ಎಂಬುದಾಗಿ. ಖಂಡಿತವಾಗಿ ಆತನ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಲಿಕ್ಕಾಗಿ ಆ ವಾಕ್ಯವು ನಮ್ಮಲ್ಲಿ ಕಾರ್ಯ ಮಾಡಿ ನಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ತರಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನೊಂದಿಗೆ ಮಾತನಾಡೆಂದೆಂದು ನಾವು ಹೇಳುವ ಯೇಸುವೆ, ನಿಮಗೆ ಸ್ತೋತ್ರಪ್ಪ. ನಿನ್ನ ಜೀವ ಸ್ವರೂಪನಾದಂಥ ದೇವರು ಈ ಒಂದು ಸ್ವಾಮಿ ಸಂದೇಶವನ್ನು ಆಲಿಸುವಂಥ, ವೀಕ್ಷಿಸುವಂಥ ವೀಕ್ಷಕರ ಹೃದಯಗಳಲ್ಲಿ ಪವಿತ್ರಾತ್ಮನೇ ನೀವು ಕಾರ್ಯ ಮಾಡಬೇಕಪ್ಪ. ನಿನ್ನ ವಾಕ್ಯ ಹೇಳ್ತದೆ, ಯೆಶಾಯ 55ರಲ್ಲಿ ನಾವು ಗಮನಿಸುವಾಗ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡದೆ ಹೇಗೆ ಮಳೆ ಹಿಂತಿರುಗಿ ಬರುವುದಿಲ್ಲ, ಅದೇ ರೀತಿ ನಾನು ಕಳಿಸಿದ ವಾಕ್ಯವನ್ನು ಇಷ್ಟಾರ್ಥಗಳನ್ನು ನೆರವೇರಿಸಿದ ಹೊರತು ವ್ಯರ್ಥವಾಗಿ ಹಿಂತಿರುಗಿ ಬರುವುದಿಲ್ಲ ಎಂಬುದಾಗಿ. ಈ ಕ್ಷಣದಲ್ಲಿ ಪವಿತ್ರಾತ್ಮನೇ ನೀವು ನನ್ನೊಂದಿಗೆ ಮಾತನಾಡುವಂಥ ಆಲೋಚನೆಗಳು, ವಾಕ್ಯಗಳು, ಇವರ ಇಷ್ಟಾರ್ಥಗಳನ್ನು ನೆರವೇರಿಸಬೇಕಾ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ದೇವರೇ ಇವರಲ್ಲಿ ಕಾರ್ಯ ಮಾಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ವಾಕ್ಯವು ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಪ್ರಯೋಜನವುಳ್ಳುವಂಥದ್ದಾಗುವಂತೆ, ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡುವಂಥದ್ದಾಗುವಂತೆ ಸಹ ಮಾಡು. ಅನೇಕರು ಈ ವಾಕ್ಯವನ್ನು ಕೇಳಿ ತಮ್ಮನ್ನು ಸಮರ್ಪಿಸಿಕೊಂಡು ಸರಿಪಡಿಸಿಕೊಂಡು ದೇವರಿಗಾಗಿ ಒಂದು ದೊಡ್ಡ ತೀರ್ಮಾನ ತೆಗೆದುಕೊಳ್ಳುವ ಹಾಗೆ ದೇವರು ನೀವು ಕೃಪೆ ಮಾಡಿ ಎಂದು ಪ್ರಾರ್ಥನೆ ಮಾಡ್ತಾನಪ್ಪ. ದೇವರೇ, ನಿನ್ನ ಸೇವಕರನ್ನು ನಿನ್ನ ಕರಗಳಲ್ಲಿ ಅರ್ಪಿಸ್ತೇವೆ. ನೀವು ಮಾತನಾಡಿರಿ, ಪವಿತ್ರಾತ್ಮ ನೀವು ಮಾತನಾಡಿರಿ, ನಿಮ್ಮ ಆಲೋಚನೆಗಳನ್ನು ಕೊಡಿರಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಪ್ರಾರ್ಥನೆ ಕೇಳೋದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾನು ಈ ಸಮಯದಲ್ಲಿ ನಿಮ್ಮೊಂದಿಗೆ ಇವತ್ತು ನಾನು ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥ ಒಂದು ವಿಷಯವೇನೆಂದರೆ, ಶಾಪಕ್ಕೆ ಕಾರಣವಾದದ್ದನ್ನು ತೆಗೆದು ಹಾಕಬೇಕು. ನಮ್ಮೊಳಗೆ ಶಾಪಕ್ಕೆ ಕಾರಣವಾದದ್ದನ್ನು ನಾವು ತೆಗೆದು ಹಾಕಬೇಕು. ತೆಗೆದು ಹಾಕದ ಹೊರತು ನಮಗೆ ಆಶೀರ್ವಾದವಿಲ್ಲ, ಇಲ್ಲ ನಮಗೆ ಜಯ ಇಲ್ಲ. ತೆಗೆದು ಹಾಕಲಿಲ್ಲ ಅಂತ ಹೇಳುವುದಾದರೆ ನಮಗೆ ಸೋಲನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯಕ್ಕೆ, ಈ ಒಂದು ವಾಕ್ಯ ಆಧಾರವನ್ನು ನಾವು ಗಮನಿಸೋಣ. ನಾವು ಯೆಹೋಶುವನ ಪ್ರವಾದನೆ ಗ್ರಂಥ ಪುಸ್ತಕ 7ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವರು. ಅವರು ಶಾಪಗ್ರಸ್ತರೇ, ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವವರೆಗೂ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ ಇಲ್ಲಿ, ಶಾಪಕ್ಕೆ ಕಾರಣವಾದದ್ದನ್ನು ತೆಗೆದು ಹಾಕದ ಹೊರತು ನಾನು ನಿಮ್ಮ ಸಂಗಡ ಬರುವುದಿಲ್ಲ ಎಂಬುದಾಗಿ ಯೆಹೋಶುವನಿಗೆ ದೇವರು ಹೇಳುವಂತಹ ಒಂದು ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ವೀಕ್ಷಕರೇ, ನಾವು ನೋಡ್ತಾ ಇದ್ದೀವಿ, ಈ ಒಂದು ಯೆರಿಕೋ ಪಟ್ಟಣವನ್ನು ಅವರು ದೇವರು ಏನು ಹೇಳಿದ್ರು ಆ ಮಾತಿನ ಪ್ರಕಾರ ನಡೆದ ಕಾರಣವಾಗಿ ಆ ಯೆರಿಕೋ ಪಟ್ಟಣವನ್ನು ಅವರು ಜಯಿಸಲಿಕ್ಕೆ ಸಾಧ್ಯವಾಯಿತು. ಆ ಯೆರಿಕೋ ಪಟ್ಟಣವನ್ನು ಜಯಿಸಿದ ನಂತರ ಈಗ ಹಾಯ್ ಎಂಬ ಪಟ್ಟಣವನ್ನು ಇವರು ಜಯಿಸಬೇಕಾಗಿದೆ. ಹಾಯ್ ಎಂಬ ಪಟ್ಟಣಕ್ಕೆ ಇವರು ಬಂದು ಆ ಪಟ್ಟಣವನ್ನು ಜಯಿಸಬೇಕಾಗಿದೆ. ಜಯಿಸುವಾಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ,
ದೇವರು ಅವರಿಗೆ ಹೇಳುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಅಲ್ಲಿಂದ ಯಾವುದನ್ನು ಕದ್ದುಕೊಳ್ಳಬಾರದು, ಯಾವುದನ್ನು ತೆಗೆದುಕೊಳ್ಳಬಾರದು. ದೇವರಿಗೆ ಮೀಸಲಾದದ್ದನ್ನು, ದೇವರಿಗೆ ಸಂಬಂಧಪಟ್ಟಂಥ ಯಾವ ವಸ್ತುವನ್ನು ಸಹ ನೀವು ಅಲ್ಲಿಂದ ತೆಗೆದುಕೊಳ್ಳಬಾರದು ಎಂಬುದಾಗಿ ದೇವರು ಯೆಹೋಶುವನಿಗೆ ಖಂಡಿತವಾಗಿ ಹೇಳುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಆದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ, ಯೆಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ದಿಯ ಕುಟುಂಬದವನು, ಕರ್ಮಿಯನ ಮಗನು ಆದ ಆ ಕಾನನು ಯೆಹೋವನಿಗೆ ಮೀಸಲಾಗಿಟ್ಟಂತಹ ವಸ್ತುವನ್ನು ಕೆಲವನ್ನು ಕದ್ದುಕೊಂಡಿದ್ದರಿಂದ ಏನಾಯ್ತು ಅಂತ ಹೇಳಿದ್ರೆ, ಇಸ್ರಾಯೇಲ್ ಎಲ್ಲರೂ ದ್ರೋಹಿಗಳಾದರು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೀವಿ. ಯೆಹೋವನ ಕೋಪ ಅವರ ಮೇಲೆ ಬಂತು. ಹಲ್ಲೆಲೂಯಾ. ದೇವರು ಅವರಿಗೆ ಸಂಪೂರ್ಣವಾಗಿ ಹೇಳಿದ್ರು, ದೇವರಿಗೆ ಮೀಸಲಾದಂಥ ವಸ್ತುಗಳನ್ನು ನೀವು ಕದ್ದುಕೊಳ್ಳಬಾರ್ದು ಎಂಬುದಾಗಿ. ಆದರೆ ಈ ಒಂದು ಜನರಲ್ಲಿ ಆ ಕಾನೂನೆಂಬ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದೇವರಿಗೆ ಮೀಸಲಾದಂಥ ವಸ್ತನ್ನು ಕದ್ದುಕೊಂಡು ಅವನು ಮನೆಯಲ್ಲಿ ಹಗದು ಇಡುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ಕಾರಣವಾಗಿ ಏನಾಯ್ತು ಅಂತ ಹೇಳಿದ್ರೆ, ಆ ಇಸ್ರಾಯೇಲರೆಲ್ಲರೂ ದ್ರೋಹಿಗಳಾದರು ಎಂಬುದಾಗಿ ಗಮನಿಸ್ತಾ ಇದ್ದೀವಿ. ಮಾತ್ರವಲ್ಲ, ದೇವರ ಕೋಪ ಅವರ ಮೇಲೆ ಉರಿಯುತ್ತಿತ್ತು ಎಂಬುದಾಗಿ ಗಮನಿಸ್ತೀವಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಮೀಸಲಾದಂಥದ್ದನ್ನು ನಾವು ಕದ್ದುಕೊಳ್ಳುವುದ್ರ ಮುಖಾಂತರವಾಗಿ, ದೇವರಿಗೆ ಇಷ್ಟವಾದದ್ದನ್ನು ನಾವು ಕದ್ದುಕೊಳ್ಳುವುದ್ರ ಮುಖಾಂತರವಾಗಿ, ದೇವರಿಗೆ ಸಂಬಂಧಪಟ್ಟದ್ದನ್ನು ನಾವು ಕದ್ದುಕೊಳ್ಳುವುದ್ರ ಮುಖಾಂತರವಾಗಿ ನಾವು ಇವತ್ತು ಶಾಪಕ್ಕೆ ಗುರಿಯಾಗಿದ್ದೇವೆ. ಶಾಪವು ನಮ್ಮ ಮೇಲೆ ಬಂದಿದೆ, ದೇವರ ಕೋಪ ನಮ್ಮ ಮೇಲೆ ಬಂದಿದೆ, ನಾವು ದೇವರಿಗೆ ದ್ರೋಹಿಗಳಾಗಿದ್ದೇವೆ. ಆಗ ಆ ಒಂದು ಪಟ್ಟಣವನ್ನು ಜಯಿಸಲಿಕ್ಕಾಗಿ, ಯುದ್ಧಕ್ಕಾಗಿ ಅವರು ಆಲೋಚನೆ ಮಾಡ್ತಾರೆ. ಇಸ್ರಾಯೇಲೆಲ್ಲ ಒಂದು ಗುಂಪುಗೂಡಿ ಆಲೋಚನೆ ಮಾಡ್ತಾರೆ. ನಾವು ನೋಡ್ತಾ ಇದ್ದೀವಿ 2ನೇ ವಚನದಲ್ಲಿ, ಎಲ್ಲ ಜನರು ಹೋಗುವುದು ಅಂದರೆ ಆಯಿ ಎಂಬ ಪಟ್ಟಣದ ಮೇಲೆ ಎಲ್ಲ ಜನರು ಹೋಗಿ ನಾವು ಅದನ್ನು ಯುದ್ಧ ಮಾಡೋದಕ್ಕಿಂತ ನಾವೊಂದು 2,000-3,000 ಜನ ಮಾತ್ರ ನಾವು ಆಗಿ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಬಹುದು ಎಂಬುದಾಗಿ ಇವರು ಆಲೋಚನೆ ಮಾಡ್ತಿದ್ದಾರೆ. ಯಾಕೆ ಅವರು ಆಲೋಚನೆ ಮಾಡ್ತಾರೆ? ಕಳೆದ ಸಮಯಗಳನ್ನು ನಾವು ನೋಡುವಾಗ ಆ ಯೆರಿಕೋ ಪಟ್ಟಣವನ್ನು ದೇವರ ಸ್ತುತಿಗಳ ಮುಖಾಂತರವಾಗಿ, ಸ್ತೋತ್ರದ ಮುಖಾಂತರವಾಗಿ, ದೇವರವರ ಸಂಗಡ ಇದ್ದ ಕಾರಣವಾಗಿ ಅದು ಏನು ಯುದ್ಧ ಮಾಡಲಿಲ್ಲ, ಆದರೆ ಬರೀ ಸ್ತುತಿ ಸ್ತೋತ್ರ ಮುಖಾಂತರವಾಗಿ ಆ ಒಂದು ದೊಡ್ಡ ಕೋಟೆಯನ್ನು ಕೆಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಬಲಿಷ್ಠವಾದ ಜನರಿದ್ದರು. ಆ ಒಂದು ಕೋಟೆ ಕೊತ್ತಲುಗುಳ್ಳಂಥ ಆ ಒಂದು ಪಟ್ಟಣ ಯಾವುದೇ ಕಾರಣಕ್ಕಾಗಿ ಅದನ್ನು ಜಯಿಸಲಿಕ್ಕೆ ಆಗದಿರುವಂಥ ಒಂದು ಸಮಯ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರು ಹೇಳುವಂಥದ್ದು, ಇಸ್ರಾಯೇಲರಿಗೆ ನೀವು 6 ದಿನಗಳ ಕಾಲ ನೀವು ಅದನ್ನು ಮೌನವಾಗಿ ಸುತ್ತಬೇಕು, ಅಷ್ಟೇ ನೀವು ಮಾಡಬೇಕಾದ ಕೆಲಸ. ದೇವರು ಬೇರೆ ಒಂದು ಭಾರವಾದದ್ದೇನು ಹೇಳಲಿಲ್ಲ ಇಸ್ರಾಯೇಲರಿಗೆ. 6 ದಿನಗಳ ಮಾತ್ರ ಮೌನವಾಗಿ ಸುತ್ತಬೇಕು ನೀವು ಆ ಪಟ್ಟಣವನ್ನು. 7ನೇ ದಿನದಲ್ಲಿ 7 ಬಾರಿ ಅದನ್ನು ಸುತ್ತಿ 7ನೇ ಟೈಮಲ್ಲಿ ನೀವು ಅರ್ಭಟಿಸಬೇಕು, ಕೊಂಬು ಊದಬೇಕೆಂಬುದಾಗಿ ಹೇಳಿದ್ರು ದೇವರು. ಯಾವಾಗ ಆ ಕೊಂಬು ಊದಿರಿ, ಅರ್ಭಟಿಸಿರಿ ಅಂತ ಹೇಳುವಾಗ ಆ ಕ್ಷಣವೇ ಆ ಕೋಟೆ, ದೊಡ್ಡ ಕೋಟೆ, ಯೆರಿಕೋ ಕೋಟೆ, ಅದು ಕೆಡವಲ್ಪಡ್ತು, ಸ್ತುತಿಗಳ ಮುಖಾಂತರ ಕೆಡವಲ್ಪಡ್ತು ಎಂಬುದಾಗಿ. ಆ ಶತ್ರುಗಳ ಆ ಕೋಟೆ, ಆ ಶತ್ರುಗಳ ಪಟ್ಟಣ ಅದು ಕೆಡವಲ್ಪಟ್ಟ ಕಾರಣ ಅವರು ಒಳಗೆ ಹೋಗಿ ನುಗ್ಗಿ ಅದನ್ನು ಎಲ್ಲರನ್ನ ಸಂಹರಿಸಿ ಅದರಲ್ಲಿರೋಂಥದ್ದನ್ನು ಸ್ವಾಧೀನ ಮಾಡಿಕೊಂಡ್ರು. ಶತ್ರುಗಳ ಕೋಟೆಯನ್ನು, ಆ ಶತ್ರುಗಳ ದೇಶವನ್ನು, ಊರನ್ನು, ಆ ಒಂದು ಗ್ರಾಮವನ್ನು, ಜನರನ್ನು ಸ್ವಾಧೀನ ಮಾಡಿಕೊಂಡ್ರು. ಇದನ್ನು ನೋಡಿದಂಥ ಇಸ್ರಾಯೇಲಿಗೆ ಒಂದು ಕಾನ್ಫಿಡೆಂಟ್ ಇತ್ತು, ಒಂದು ಬಲವಾದ ಭರವಸೆ ಇತ್ತು ಅವರಿಗೆ. ಯೆರಿಕೋ ಪಟ್ಟಣವನ್ನು ಜಯಿಸಲಿಕ್ಕೆ ದೇವರು ಸಹಾಯ ಮಾಡಿದ ಕಾರಣ ಈ ಆಯಿಯನ್ನು ನಾವು ಸುಲಭವಾಗಿ ನಾವು ಜಯಿಸಬಹುದು ಎಂಬ ಒಂದು ನಿರೀಕ್ಷೆ ಅವರಲ್ಲಿತ್ತು. ಆ ನಿರೀಕ್ಷೆಯ ಕಾರಣವಾಗಿ ಅವರು ಏನು ಮಾಡ್ತಾರೆ, 2,000 ಬೇಡ 3,000, 2,000 ಮುಖಾಂತರವಾಗಿ ನಾವು ಆ ಜನಗಳ ಹತ್ರ ಹೋಗಿ ಅದನ್ನು ಜಯಿಸಬಹುದು ಎಂಬುದಾಗಿ ಅವರು ಆಲೋಚನೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಅವರಿಗೆ ಒಂದು ಭರವಸೆ ಇತ್ತು. ಪ್ರಿಯ ದೇವರ ಮಕ್ಕಳೇ, ನಾವು 4ನೇ ವಚನಕ್ಕೆ ಬರುವಾಗ, ಯೆಹೋಶುವ 7ನೇ 4ನೇ ವಚನಕ್ಕೆ ಬರುವಾಗ ಅವರು ತೀರ್ಮಾನ ಮಾಡಿಕೊಂಡು ಏನು ಮಾಡ್ತಾರೆ, 3,000 ಜನಗಳು ಆ ಒಂದು ಪಟ್ಟಣದ ಮೇಲೆ ಯುದ್ಧಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಆಯಿ ಎಂಬ ಊರಿನ ಮೇಲೆ ಯುದ್ಧಕ್ಕೆ 3,000 ಜನ ಹೋಗ್ತಾ ಇದ್ದಾರೆ. ಅದು ಸಣ್ಣ ಊರು, ಸ್ವಲ್ಪನೇ ಜನ ಇದ್ದಾರೆ, ಅದನ್ನು ಜಯಿಸಲಿಕ್ಕೆ ಅವರು ಹೋಗ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಆದರೆ ಈ 3,000 ಜನರನ್ನು ಅವರು ಏನು ಮಾಡಿದಂತ ಹೇಳಿದ್ರೆ, 5ನೇ ವಚನಗಳನ್ನು ನಾವು ನೋಡಬೇಕಾದ್ರೆ, ಆಯಿ ಎಂಬ ಊರಿನವರು ಅವರನ್ನು ಊರು ಬಾಗಿಲಿನಿಂದ ಕಲ್ಲು ಗಣಿಯವರೆಗೂ ಹಿಂದಟ್ಟಿ ಇಳಿನೆಲದಲ್ಲಿ ಅವರನ್ನು ಸೋಲಿಸಿ ಸುಮಾರು 36 ಮಂದಿಯನ್ನು ಹತ ಮಾಡಿದರು ಎಂಬುದು ನೋಡ್ರಿ. ಆ 3,000 ಜನ ಹೋಗಿದ್ರು, 3,000 ಜನ ಹೋಗಿ 36 ಜನ ಸತ್ರು.
ಅವರು ಆ ಸೋತು ಅವರಿಗೆ ಬೆನ್ನು ತೋರಿಸಿ ಹಿಂದಕ್ಕೆ ಓಡಿ ಬರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ಅವರು ಸೋತರು? ಯಾಕೆ ಅವರು ಬೆನ್ನು ತೋರಿಸಲಿಕ್ಕೆ ಸಾಧ್ಯವಾಯಿತು? ಯಾಕೆ ಆ 3,000 ಜನರಲ್ಲಿ 36 ಜನ ಸತ್ರು ಆ 5 ಜನರಿಂದ? ಯಾಕಂತ ಹೇಳಿದಾದ್ರೆ ಇಲ್ಲಿ ನಾವು ನೋಡ್ತಿದ್ದೀವಿ, ಆಕಾನನು ಮಾಡಿದ ಒಂದು ಸಣ್ಣ ತಪ್ಪು, ದೇವರ ವಸ್ತುಗಳನ್ನು ಕದ್ದುಕೊಂಡನು, ದೇವರಿಗೆ ಮೀಸಲಾದ ವಸ್ತುಗಳನ್ನು ಕದ್ದುಕೊಂಡನು. ಅದನ್ನು ಕದ್ದುಕೊಳ್ಬಾರ್ದಂದಿಗೆ ದೇವರು ಹೇಳಿದನು, ಕದ್ದುಕೊಂಡ ಕಾರಣವಾಗಿ ಇವರು ಶಾಪಗ್ರಸ್ತರಾದರು. ದೇವರ ಕೋಪ ಇವರ ಮೇಲೆ ಉರಿಯುತ್ತಿತ್ತು. ಆದ್ದರಿಂದ ದೇವರು ಮಾಡಬಾರ್ದಂತ ಹೇಳಿದಂಥ ವಿಷಯಗಳನ್ನು ಆ ಇಸ್ರಾಯೇಲಿನಲ್ಲಿದ್ದಂಥ ಆಕಾನನು, ಕುಲದವನು, ಜೆರಹದ ಗೋತ್ರದವನು, ಜೆಬಿದೆಯ ಕುಟುಂಬದವನು, ಕರ್ಮಿಯನ ಮಗನಾದ ಆಕಾನನು ಮಾಡಿದ ಸಣ್ಣ ತಪ್ಪಿನಿಂದ ಇಸ್ರಾಯೇಲರಿಗೆ ಸೋಲನ್ನು ಉಂಟು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಸ್ರಾಯೇಲರು ಸೋತು ಹಿಂತಿರುಗಿ ಈ ನಾಯ ಸೋಲಿನಿಂದ ಅವರು ಓಡಿ ಬರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ನಮಗೆ ಯಾಕೆ ಜಯ ಸಿಗ್ತಿಲ್ಲ? ನಮ್ಮ ಪ್ರಾರ್ಥನೆಗಳಲ್ಲಿ ಯಾಕೆ ಜಯ ಸಿಗ್ತಿಲ್ಲ? ನಮ್ಮ ಕೆಲಸಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸೇವೆಗಳಲ್ಲಿ, ಪ್ರಿಯ ದೇವರ ಮಕ್ಕಳೇ, ನಾವು ಕೈ ಹಾಕಿದ ಕೆಲಸಗಳು ಯಾಕೆ ಅಭಿವೃದ್ಧಿ ಆಗ್ತಿಲ್ಲ? ನಮ್ಮ ವ್ಯವಸಾಯ ದೇವರು ಯಾಕೆ ಆಶ್ವಸ್ತಿಲ್ಲ? ನಮ್ಮ ಮಕ್ಕಳ ಜೀವಿತವನ್ನು, ಭವಿಷ್ಯತನ್ನು ಯಾಕೆ ದೇವರು ಸರಿಯಾದ ರೀತಿಯಲ್ಲಿ ಕಟ್ಟುತ್ತಿಲ್ಲ? ನಮ್ಮ ಕುಟುಂಬ ಯಾಕೆ ಇನ್ನೂ ಉನ್ನತಿಗೆ ಬರಲಿಲ್ಲ? ಯಾಕೆ ನಮ್ಮ ದೇವರು ಇನ್ನೂ ನಮ್ಮನ್ನು ಮೇಲಕ್ಕೆ ತರಲಿಲ್ಲ ಎಂಬುದಾಗಿ ನಾವು ಯೋಚನೆ ಮಾಡೋದಾದರೆ, ಪ್ರಿಯ ದೇವರ ಮಕ್ಕಳೇ, ಕರ್ತನು ಹೇಳಂಥ ಮಾತುಗಳನ್ನು, ಕರ್ತನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನಾವು ಕದ್ದುಕೊಳ್ತೀವಿ. ಅನೇಕ ಸಾರಿ ನಾವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಲ್ಲ, ಸರಿಯಾದ ರೀತಿಯಲ್ಲಿ ವಾಕ್ಯ ಓದಲ್ಲ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಿಲ್ಲ, ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದಿಲ್ಲ. ಅನೇಕ ಸಾರಿ ದೇವರಿಗೆ ಕೊಡಬೇಕಾದಂಥ ಸಮಯವನ್ನು ಸರಿಯಾದ ರೀತಿಯಲ್ಲಿ ಕೊಡದೇ ಇರೋ ಕಾರಣವಾಗಿ ನಾವು ಇವತ್ತು ಶಾಪಗ್ರಸ್ತರಾಗಿದ್ದೀವಿ. ದೇವರಿಗೆ ಕೊಡಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ನಾವು ಕೊಡದೇ ಇದ್ದ ಕಾರಣವಾಗಿ ದೇವರ ಆಶೀರ್ವಾದಕ್ಕೆ ತಡೆಯಾಗಿದ್ದೀವಿ. ನಾವು ದೇವರಿಗೆ ಕೊಡಬೇಕಂತ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಕೊಡದಿದ್ದ ಕಾರಣವಾಗಿ, ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರ ಕೋಪಕ್ಕೆ ನಾವು ಗುರಿಯಾಗಿದ್ದೀವಿ. ಹಲ್ಲೆಲೂಯಾ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಕೀರ್ತನೆ 19ನೇ ಅಧ್ಯಾಯ 12ನೇ ವಚನದಲ್ಲಿ, ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನು ಯಾವನು? ಇಲ್ಲಿ ಪ್ರಶ್ನೆ ಮಾಡಿ ಕೇಳ್ತದೆ. ನಮ್ಮಲ್ಲಿ ಆಶೀರ್ವಾದಕ್ಕೆ ನಾವೇ ತಡೆಯಾಗಿದ್ದೀವಿ, ಅಭಿವೃದ್ಧಿಗೆ ನಾವೇ ತಡೆಯಾಗಿದ್ದೀವಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಕುಟುಂಬದ ಅಭಿವೃದ್ಧಿಗೆ, ಸಭೆಯ ಅಭಿವೃದ್ಧಿಗೆ ನಾವೇ ತಡೆಯಾಗಿದ್ದೀವಿ. ನಮ್ಮೊಳಗೆ ದೋಷ ಇದೆ, ಆ ದೋಷ ನಮ್ಮನ್ನು ತಡೆ ಮಾಡಿದೆ. ಹಲ್ಲೆಲೂಯಾ. ಆದರೆ ಇದುವರೆಗೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕೆ ನಮಗೆ ಸೋಲು, ಯಾಕೆ ನಷ್ಟ? ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಆರಾಧನೆ ಮಾಡಿದ್ರು, ಎಷ್ಟು ನಾವು ಸ್ತುತಿಸಿದ್ರು, ಎಷ್ಟು ಸಭೆಗೆ ಬಂದರು, ಎಷ್ಟು ದಿನಗಳು ಕರ್ತನಿಗಾಗಿ ನಾವು ಪರಿಶುದ್ಧರಾಗಿ ನಿಂತ್ಕೊಂಡ್ರು ಸಹ, ಎಷ್ಟು ನಾನು ಪ್ರಾರ್ಥನೆ ಮಾಡ್ತೇನೆ, ಉಪವಾಸ ಪ್ರಾರ್ಥನೆ ಮಾಡ್ತೀನಿ, ಅನೇಕ ರೀತಿಯಲ್ಲಿ ಕ್ರಿಯೆ ಮಾಡ್ತೇನೆ, ಆದರೆ ಯಾಕೆ ನನಗೆ ಆಶೀರ್ವಾದ ಇಲ್ಲ ಎಂಬುದಾಗಿ ನೀವೊಂದು ಸರಿ ಕೇಳ್ಬೋದು. ಆದರೆ ದೇವ್ರ ವಾಕ್ಯ ಹೇಳ್ತದೆ ಇಲ್ಲಿ, ಪ್ರಿಯ ದೇವ್ರ ಮಕ್ಕಳೇ, ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನು ಯಾವನು ಎಂಬುದಾಗಿ. ಅನೇಕ ಸಾರಿ ನಾವು ರಹಸ್ಯವಾಗಿ ಮಾಡಿದಂಥ ತಪ್ಪುಗಳು, ಅನೇಕ ಸಾರಿ ನಮ್ಮೊಳಗೆ ನಾವು ತಪ್ಪು ಮಾಡಿದ್ದೀವಿ. ಇಲ್ಲಿ ಕದ್ದುಕೊಂಡನು, ಈ ಆಕಾನನ ಏನು ಮಾಡಿದನು? ಕದ್ದುಕೊಂಡನು. ಪ್ರಿಯ ದೇವ್ರ ಮಕ್ಕಳೇ, ನಾವು ಮಲಾಕಿಗೆ ಬರೆದ ಆ ಒಂದು ಪುಸ್ತಕಕ್ಕೆ ಬರುವಾಗ 3ನೇ ಅಧ್ಯಾಯದಲ್ಲಿ ಹೇಳ್ತೀರಿ, ನೀವು ಕದ್ದುಕೊಳ್ತಿದ್ದೀರಿ. ಹಲ್ಲೆಲೂಯಾ. ನೀವು ಕದ್ದುಕೊಳ್ತಿದ್ದೀರಿ. ನಾವು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀವಿ, ನಾವೇನು ಕದ್ದುಕೊಳ್ತಾ ಇದ್ದೀವಿ? ಯಾವುದನ್ನು ಕದ್ದುಕೊಳ್ತಾ ಇದ್ದೀವಿ? ದೇವ್ರ ವಾಕ್ಯ ಹೇಳ್ತದೆ, ದಶಮಾಂಶ ಯಾವತ್ತನ್ನು ನೀವು ಕದ್ದುಕೊಳ್ತೀವಿ. ದೇವರಿಗೆ ಪ್ರತ್ಯೇಕಿಸಬೇಕಾದಂಥ, ದೇವರಿಗೆ ಮೀಸಲಾಗಿ ಇಡಬೇಕಾದಂಥ, ದೇವರಿಗೆ ಮೆಚ್ಚುಗೆಯಾಗಿ ಇಡಬೇಕಾದಂಥ, ದೇವರಿಗೆ ಸಮರ್ಪಿಸಬೇಕಾದಂಥ ಆ ದಶಮಾಂಶವನ್ನು ನೀವೇನು ಮಾಡ್ತೀರಿ? ಕದ್ದುಕೊಳ್ತೀರಿ. ಕದ್ದುಕೊಳ್ಳೋ ಕಾರಣ ನೀವು ಶಾಪಗ್ರಸ್ತರಾಗಿದ್ದೀರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆದ್ರಿಂದ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಶಾಪಕ್ಕೆ ಕಾರಣವಾಗಿರುವಂಥದ್ದನ್ನು ತೆಗೆದು ಹಾಕಬೇಕು. ಹಲ್ಲೆಲೂಯಾ. ಶಾಪಕ್ಕೆ ಕಾರಣವಾದದನ್ನು ತೆಗೆದು ಹಾಕದೇ ಇದ್ದರೆ, ಹಲ್ಲೆಲೂಯಾ, ನಾವು ಜಯ ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ, ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ, ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ, ದೇವರ ಹಸ್ತ ನಮ್ಮೊಂದಿಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮ ಸಂಗಡ ಇರುವುದಿಲ್ಲ. ಹಲ್ಲೆಲೂಯಾ. ಈ ವಿಷಯವನ್ನು ನೆನೆಸಿಕೊಂಡಂಥ ಯೆಹೋಶುವನು ಬಹಳ ದುಃಖ ಆಯಿತು, ಬಹಳ ವೇದನೆ ಆಯಿತು. ಯೆಹೋಶುವ 7ನೇ ಅಧ್ಯಾಯ 6ನೇ ವಚನಕ್ಕೆ ಬರಬೇಕಾದ್ರೆ, ಈ ಸೋಲನ್ನ, ಈ ನ್ಯಾಯವಾದ ಸೋಲನ್ನು ಕಂಡಂಥ ಯೆಹೋಶುವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆಗ ಯೆಹೋಶುವನು ಇಸ್ರಾಯೇಲರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದವರೆಗೂ ಯೆಹೋವನ ಮಂಜೂಷದ ಮುಂದೆ ಬೋರಲು ಬಿದ್ದರು.
ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸೋತು ಹೋದ್ವಿ, ನಮಗೆ ನಷ್ಟವಾಯಿತು, ಆಶೀರ್ವಾದ ಸಿಗಲಿಲ್ಲ, ಎಷ್ಟು ಪ್ರಯತ್ನ ಪಟ್ಟರು ನಮಗೆ ಪ್ರತಿಫಲ ಸಿಗಲಿಲ್ಲ, ಅಭಿವೃದ್ಧಿ ಆಗಲಿಲ್ಲ, ನಾವು ಇದ್ದ ಸ್ಥಿತಿಯಲ್ಲೇ ಇದ್ದೀವಿ, ನಮ್ಮ ಜೀವನ ಇನ್ನೂ ಹಾಳಾಗಿ ಹೋಗ್ತಾ ಇದೆ, ಅನೇಕ ಜನಗಳ ಮಧ್ಯದಲ್ಲಿ ಆಡ್ಕೊಳ್ಳೋಕ್ಕೆ ನಾವು ಕಾರಣವಾಗಿದ್ದೀವಿ, ಅನೇಕರು ನಮ್ಮನ್ನು ನೋಡಿ ಗೇಲಿ ಮಾಡ್ತಿದ್ದಾರೆ. ಇಂಥ ಪರಿಸ್ಥಿತಿಗೆ ಬಂದಂಥ ನಮಗೆ ಈ ರೀತಿ ದೇವರು ಕೈ ಬಿಟ್ಟು ಬಿಟ್ಟನಲ್ಲ ಎನ್ನುವಂಥ ಆಲೋಚನೆಗಳು ಯೆಹೋಶುವನಿಗೆ ಬಂದ ಕಾರಣವಾಗಿ ಯೆಹೋಶುವನು ಬಟ್ಟೆಯನ್ನು ಹರಿದುಕೊಂಡು ಗೋಣಿ ಚೀಲನ ತೊಟ್ಟುಕೊಂಡು ಬೂದಿಯನ್ನು ತಲೆ ಮೇಲೆ ಹಾಕ್ಕೊಂಡು ಹಿರಿಯರೆಲ್ಲರೂ ಸೇರಿ ದೇವರ ಮಂಜೂಷದ ಮುಂದೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ನಾವು ಅನೇಕ ಸಾರಿ ನಾವು ಹೀಗೇನೆ ಅನೇಕ ವಿಷಯಗಳಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಿರ್ತೀವಿ, ಉಪವಾಸ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ದಿನಗಟ್ಟಲೆ ದೇವ್ರ ಮುಂದೆ ಕೂತ್ಕೊಳ್ತೀವಿ, ಹೆಚ್ಚು ವಾಕ್ಯ ಓದ್ತೀವಿ, ನಾವು ಅಂದುಕೊಳ್ತಾ ಇದ್ದೀವಿ, ನಾನು ಮಾಡ್ತಿರೋದು ಕರೆಕ್ಟ್, ಸರಿ ಇದೆ, ನನ್ನಲ್ಲಿ ಯಾವ ದೋಷವಿಲ್ಲ, ನಮ್ಮಲ್ಲಿ ಯಾವ ತಪ್ಪು ಇಲ್ಲ, ನಾನು ವಾಕ್ಯ ಓದ್ತಿದ್ದೀನಿ, ಪ್ರಾರ್ಥನೆ ಮಾಡ್ತಿದ್ದೀನಿ, ಉಪವಾಸ ಮಾಡ್ತಿದ್ದೀನಿ, ದೇವ್ರ ಮುಂದೆ ಯಾವಾಗಲೂ ದೇವ್ರ ಸನ್ನಿಧಾನದಲ್ಲಿ ನಾನು ಇದ್ದೀನಿ ಎಂಬುದಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಯೆಹೋಶುವನು ಸಹ ಅದೇ ರೀತಿಯಾಗಿ ಪ್ರಿಯ ದೇವ್ರ ಮಕ್ಕಳೇ ದೇವ್ರ ಮುಂದೆ ಕುಳಿತುಕೊಂಡಿದ್ದಾನೆ, ದೇವ್ರ ಮುಂದೆ ಗೋಳಾಡ್ತಾ ಇದ್ದಾನೆ, ದೇವ್ರ ಮುಂದೆ ಅಳ್ತಾ ಇದ್ದಾನೆ, ದೇವ್ರ ಮುಂದೆ ಪ್ರಶ್ನೆಗಳನ್ನ ಮೇಲೆ ಪ್ರಶ್ನೆಗಳು ಮಾಡ್ತಾ ಇದ್ದಾನೆ. ಯೆಹೋಶುವನು, ಅಯ್ಯೋ ಕರ್ತನೇ, ಯೆಹೋವನೇ, ನೀನು ಈ ಜನರನ್ನು ಯೊರ್ದನ್ ಹೊಳೆ ದಾಟಿಸಿದ್ದೇಕೆ? ನಮ್ಮನ್ನು ಅಮೋರಿಯರ ಕೈಗೆ ಒಪ್ಪಿಸಿ ನಾಶ ಮಾಡಬೇಕೆಂದಿದ್ದೀಯಾ? ಯಾಕೆ ನಮ್ಮನ್ನ ಯೊರ್ದನ್ ಹೊಳೆಯನ್ನು ದಾಟಿಸಿದೆ? ನೀನು ವಾಗ್ದಾನ ಮಾಡಿದಂತ ಈ ಕಾನಾನ್ ದೇಶಕ್ಕೆ ನಮ್ಮನ್ನು ಯಾಕೆ ನಡೆಸಿದೆ? ಅಮೋರಿಯರ ಕೈಗೆ ನೀನು ಒಪ್ಪಿಸಬೇಕೆಂದಿದ್ದೀಯಾ? ಅನೇಕ ಪ್ರಶ್ನೆಗಳು ದೇವರ ಹತ್ರ ಕೇಳುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಇಷ್ಟು ಸಾಕಾಗದೆ ಯೊರ್ದನ್ ಹೊಳೆಯ ಆಚೆಯಲ್ಲಿ ಇದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಕರ್ತನೇ, ಇಸ್ರಾಯೇಲರು ಶತ್ರುಗಳಿಗೆ ಬೆನ್ನು ತೋರಿಸಿದ್ದಾರಲ್ಲ, ಇನ್ನೇನು ಹೇಳಲಿ? ಕಾನಾನ್ಯರು, ದೇಶದ ಬೇರೆ ಎಲ್ಲ ನಿವಾಸಿಗಳು ಇದನ್ನು ಕೇಳಿ ನಮ್ಮನ್ನು ಸುತ್ತಿಕೊಂಡು ಭೂಲೋಕದಲ್ಲಿ ನಮ್ಮ ಹೆಸರು ಉಳಿಯದಂತೆ ಮಾಡುವರು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳಲ್ಲಿ ಎಲ್ಲ ಪ್ರಶ್ನೆಗಳನ್ನು ನಾವು ಇವತ್ತು ಅನೇಕ ರೀತಿಯಲ್ಲಿ ಈ ರೀತಿ ಯೆಹೋಶುವನು ಕೇಳುವಾಗ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ. ದೇವರ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ, ನಮ್ಮನ್ನ ಯಾಕೆ ಹೀಗೆ ಮಾಡಿದೆ? ಆ ಒಂದು ಯೊರ್ದನ್ ಹೊಳೆಯನ್ನು ಯಾಕೆ ದಾಟಿಸಿದೆ? ಅಲ್ಲಿಂದ ಇಲ್ಲಿಗೆ ಯಾಕೆ ಕರ್ತಂದೆ? ಈ ಶತ್ರುಗಳ ಕೈ ಒಪ್ಪಿಸೋದಕ್ಕೆ ನೀನು ನಮ್ಮನ್ನ ಇಲ್ಲಿ ಕರ್ತಂದೀಯಾ? ನಾವು ಬದುಕದಂತೆ ಉಳಿದಂತೆ ಸಾಯುವುದೇ ಲೇಸು, ಸಾಯಿಸಲಿಕ್ಕೆ ನೀನು ಕರ್ಕ ಬಂದ್ಯಾ? ಅನೇಕ ಜನಗಳು, ಕಾನಾನ್ಯರು, ಬೇರೆ ದೇಶದ ಜನರು ನಮ್ಮನ್ನು ನೋಡಿ ಹಾಡ್ಕೊಳ್ಳಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿಲ್ಲ ಎಂಬುದಾಗಿ ಅವನು ಬೋರ್ಲು ಬಿದ್ದು ಪ್ರಾರ್ಥನೆ ಮಾಡುವಂಥದ್ದನ್ನು, ಉಪವಾಸ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ಸಾರಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ತಪ್ಪುಗಳು ನಮಗೆ ಅರ್ಥ ಆಗೋದಿಲ್ಲ. ನಾವು ಅನೇಕ ಸಾರಿ ಮಾಡಿದ ಅಪರಾಧಗಳು, ದ್ರೋಹಗಳು, ದೇವರಿಗೆ ವಿರುದ್ಧವಾಗಿ ನಾವು ಜೀವಿಸಿರ್ತೀವಿ. ನಮ್ಮೊಳಗೆ ಅನೇಕ ಪಾಪ ಮಾಡಿದ್ದೇವೆ, ಅನೇಕ ತಪ್ಪುಗಳು ಮಾಡಿದ್ದೇವೆ, ಅನೇಕ ಕಾರ್ಯಗಳು ನಮ್ಮ ಜೀವನದಲ್ಲಿದೆ, ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ, ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೇಳ್ತದೆ, ದೇವಸ್ಥಾನಕ್ಕೆ ನೀನು ಹೋಗುವಾಗ ನೀನೇನು ಮಾಡಬೇಕು? ನೀನು ಹೆಜ್ಜೆಯನ್ನು ಗಮನಿಸಬೇಕು. ಹಲ್ಲೆಲೂಯಾ. ಪ್ರಸಂಗಿ ದೇವ್ರ ವಾಕ್ಯ ಹೇಳ್ತದೆ, ನೀನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀನೇನು ಮಾಡಬೇಕು? ನಿನ್ನ ಹೆಜ್ಜೆಯನ್ನು ಗಮನಿಸಬೇಕು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳು, ಒಂದು ಸಮಯ ನಾವು ಯಜ್ಞಗಳನ್ನು ಅರ್ಪಿಸೋದಕ್ಕಿಂತ ಮುಂಚಿತವಾಗಿ, ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ, ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ, ದೇವಸ್ಥಾನಕ್ಕೆ ಹೋಗಿ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ, ಆರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ, ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಕಾಲುಗಳು ದೇವರ ಆಲಯದ ಒಳಗೆ ಸೇರುವುದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಮ್ಮೊಳಗಿರುವಂಥ ದೋಷ, ನಮ್ಮೊಳಗಿರುವಂಥ ತಪ್ಪು, ನಮ್ಮೊಳಗಿರುವಂಥ ಪಾಪ, ನಮ್ಮೊಳಗಿರುವಂಥ ಶಾಪದ ಕ್ರಿಯೆಗಳು ಇವತ್ತು ನಮ್ಮನ್ನು ಏನು ಮಾಡುತ್ತೆ? ದೇವರು ಕೇಳದ ಹಾಗೆ ಆತನ ಮುಖಕ್ಕೆ ಅಡ್ಡವಾಗಿದ್ದೇವೆ ನಮ್ಮ ಪಾಪಗಳು. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 23-24ನೇ ವಚನಗಳನ್ನು ನಾವು ಓದುವಾಗ, ನೀನು ನಿನ್ನ ಕಾಣಿಕೆಯನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡ್ಬಂದು ಯಜ್ಞವೇದಿ ಮುಂದೆ ತೆಗೆದುಕೊಂಡ್ಬಂದು ಅರ್ಪಿಸೋದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಿನ್ನ ಸಹೋದರನಲ್ಲಿ ನಿನ್ನ ಮೇಲೆ ಏನಾದರೂ ದೋಷ ಇದ್ದಂತೆ ಗೊತ್ತಾದರೆ ಫಸ್ಟು ಆ ಯಜ್ಞವೇದಿ ಬೆಳೆಯ ಕಾಣಿಕೆಯನ್ನು ಇಟ್ಟು ಫಸ್ಟ್ ನೀನು ಹೋಗಿ ಒಂದಾಗಿ ಬಂದು ಆ ಕಾಣಿಕೆಯನ್ನು ಅರ್ಪಿಸು. ನೋಡಿ, ಆ ಕಾಣಿಕೆ ದೇವರಿಗೆ ಇಷ್ಟ ಆಗುವುದಿಲ್ಲ, ನೀನು ಅರ್ಪಿಸೋದ ಕಾಣಿಕೆ ಇಷ್ಟ ಆಗುವುದಿಲ್ಲ.
ಯಾಕಂತ ಹೇಳಿದ್ರೆ ಯಾಕೆ ಇಷ್ಟ ಆಗುದಿಲ್ಲ ಅಂತಂದ್ರೆ ನಿನ್ನೊಳಗೆ ಒಂದು ದೋಷ ಇದೆ. ಏನಂತಂದ್ರೆ ನಿನ್ನ ಸಹೋದರನ ಮೇಲೆ ಯಾವುದೋ ಒಂದು ತಪ್ಪು ನಿನ್ನ ನಿನ್ನನ್ನು ದ್ವೇಷಿಸುವ ಹಾಗೆ ಮಾಡಿದೆ. ಅದು ಯಾವುದು? ಅದಕ್ಕೆ ಕೀರ್ತನೆಗಾರನು ಹೇಳುವಂಥದ್ದು 19:12 ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನು ಯಾವನು ಎಂಬುದಾಗಿ. ಯಾರು ತಿಳ್ಕೊಳ್ತಾರೆ? ನಾವು ತಿಳ್ಕೊಳ್ಳಿ. ಫಸ್ಟ್ ನಮ್ಮ ತಪ್ಪುಗಳು ಏನಾಗಿದೆ, ಎಲ್ಲಿ ತಪ್ಪಿದ್ದೀವಿ, ನಮ್ಮ ಹೆಜ್ಜೆಗಳನ್ನು ಗಮನಿಸಬೇಕು, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. 1 ಕೊರಿಂಥ 11ನೇ ಅಧ್ಯಾಯಕ್ಕೆ ನಾವು ಬೈಬಲಲ್ಲಿ ಬರುವಾಗಾದ್ರೆ ಅಲ್ಲಿ ಹೇಳ್ತದೆ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು, ನಿಮ್ಮನ್ನು ನೀವು ವಿಚಾರಿಸಿಕೊಳ್ಳಬೇಕೆಂಬುದಾಗಿ. ನಿಮ್ಮನ್ನು ನೀವು ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ನಾವು ವಿಚಾರಿಸಿಕೊಳ್ಳಬೇಕು. ನಾವು ಕಾಣಿಕೆಯನ್ನು ಅರ್ಪಿಸಲಿಕ್ಕೆ ನಾವು ಹೋಗಿನ ಮುಂಚಿತವಾಗಿ ನಮ್ಮನ್ನು ನಾವು ವಿಚಾರಿಸಿಕೊಳ್ಳಬೇಕು. ಪ್ರಿಯ ದೇವರ ಮಕ್ಕಳೇ, ವಿಚಾರಿಸಿಕೊಳ್ಳದಿದ್ರೆ ಆ ಕಾಣಿಕೆ ಅರ್ಪಿಸಿದ್ದು ವ್ಯರ್ಥ, ನಾವು ಮಾಡುವ ಪ್ರಾರ್ಥನೆ ವ್ಯರ್ಥ, ನಾವು ಮಾಡುವ ಆರಾಧನೆ ವ್ಯರ್ಥ, ನಾವು ಮಾಡುವಂಥ ಸ್ತುತಿ ಸ್ತೋತ್ರ ಯಜ್ಞಗಳು ವ್ಯರ್ಥ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯವನ್ನು, ಸಂದೇಶವನ್ನು ಕೇಳುವಂಥ, ವೀಕ್ಷಿಸುವಂಥ ಪ್ರಿಯರೇ, ನೀವಿರುವ ಸ್ಥಳಗಳಲ್ಲಿ ನಿಮ್ಮನ್ನು ಎಚ್ಚರಪಡಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಅದನ್ನು ಅರ್ಪಿಸಿದ ನಂತರನೇ ನೀವೇನಾಗಬೇಕಂತ ಹೇಳಿದ್ರೆ ದೇವರಿಗೆ ಸಮಾಪಕವಾದ ಮಾಡಲಿಕ್ಕೆ ಸಾಧ್ಯ, ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ, ದೇವರು ಮೆಚ್ಚುವ ಹಾಗೆ ನಾವು ಆರಾಧನೆ ಮಾಡಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳೇ, ಆದ್ರಿಂದ ಮತ್ತಾಯನ ಸುವಾರ್ತೆ ಹೇಳ್ತದೆ 12:36 ಸುಮ್ಮನೆ ಆಡುವ ಮಾತಿಗೂ ನೀವು ಲೆಕ್ಕ ಕೊಡಬೇಕು. ನೋಡಿ ಏನೆಲ್ಲ ಒಂದು ದೋಷಗಳು ನಮ್ಮಲ್ಲಿ. ನಾವು ಕದ್ಕೊಳ್ತಾ ಇದ್ದೀವಿ, ನಮ್ಮ ಬಾಯಿಗೆ ಬಂದಂಗೆ ಸುಮ್ಮನೆ ಏನೇನೋ ಮಾತು. ನಾವು ಎಫೆಸ ಪತ್ರಿಕೆಯಲ್ಲಿ ಬರುವಾಗ ಅಲ್ಲಿ ಹೇಳ್ತದೆ, ಎಫೆಸ ಪತ್ರಿಕೆಯನ್ನು ನಾವು ಓದುವಾಗ ಅಲ್ಲಿ ದೇವ್ರ ವಾಕ್ಯ ಹೇಳುವಂಥದ್ದು ಹೀಗೆ: ಹುಚ್ಚು ಮಾತು, ಹೊಲಸು ಮಾತು, ಕುಚೋದ್ಯ ಮಾತು ಇವು ಬೇಡ. ದೇವ್ರ ವಾಕ್ಯ ಹೇಳುವಂಥದ್ದು ಏನಂದ್ರೆ ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ. ಇವು ಏನಾಗಿದೆ? ಅಯುಕ್ತವಾಗಿದೆ ಅಂತೆ. ಹಲ್ಲೆಲೂಯಾ. ಎಫೆಸ, ಪ್ರಿಯ ದೇವರ ಮಕ್ಕಳೇ, 5ನೇ ಅಧ್ಯಾಯಕ್ಕೆ, ಎಫೆಸ 5ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ತೆಗೆದುಕೊಳ್ಳುವಾಗ 4ನೇ ವಚನ ಹೇಳ್ತದೆ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಸುಮ್ಮನೆ ಆಡುವಂಥ ಮಾತು. ನಾವು ಅನೇಕ ಸಾರಿ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಕೊನೆಗೆ ಲಾಸ್ಟ್ಗೆ ಹೇಳ್ತೀವಿ, ನಾನು ಸುಮ್ಮನೆ ಹೇಳಿದಂಗೆ. ಬೇಸರ ಆಯ್ತಾ ನಿನಗೆ? ಇಲ್ಲ, ನಾನು ಬೇಕಂತ ನಾನು ಹೇಳಲಿಲ್ಲ, ಸುಮ್ಮನೆ ಏನಂತೀಯ ಅಂತ ನಾನು ಹೇಳಿದೆ ಅಂತ. ಅನೇಕ ಸಾರಿ ಪ್ರಿಯ ದೇವರ ಮಕ್ಕಳು ನಾವು ಈ ಥರವಾದಂಥ ಕೆಲವೊಂದು ವಿಷಯಗಳನ್ನು ಭಾರಿ ಹಗುರವಾಗಿ ತೆಗೆದುಕೊಂಡು ಮಾತನಾಡುವಂಥದ್ದಾಗಿ ಲೆಕ್ಕ ಕೊಡಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ನಮ್ಮ ಮಾತು ಹಾಗಾದರೆ ಹೇಗಿರಬೇಕು? ಕೊಲೊಸ್ಸೆ 4:16 ಹೇಳ್ತದೆ, ನಿಮ್ಮ ಮಾತು ಇಂಪಾಗಿಯೂ ರಸವತ್ತವಾಗಿಯೂ ಇರಲಿ ಎಂಬುದಾಗಿ, ಕೇಳುವವರ ಹಿತಕ್ಕಾಗಿ ಅದನ್ನು ಮಾತನಾಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಮಾತು ವ್ಯರ್ಥವಾಗಿರಬಾರ್ದು, ನಮ್ಮ ಮಾತು ಆಗಿರಬಾರ್ದು. ನಮ್ಮ ಮಾತು ಸಂತೈಸುವಂಥದ್ದು, ಆದರಣೆ ಪಡಿಸುವಂಥದ್ದು, ದೇವರು ವಾಕ್ಯದಿಂದ ತುಂಬಿರಬೇಕು. ದಾವೀದನು ಹೇಳ್ತಾನೆ 34ನೇ ಕೀರ್ತನೆಯಲ್ಲಿ 1ನೇ ವಚನ ಹೇಳ್ತದೆ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರದ ಮತ್ತೊಂದು ಇಲ್ಲ, ನಾನು ಎಡಬಿಡದ ಯೆಹೋವನನ್ನು ಕೊಂಡಾಡ್ತೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳು, ನಮ್ಮ ಬಾಯಲ್ಲಿ ದೇವರ ವಾಕ್ಯ ಇರಲಿ. ನಾವು ಆಡುವಂಥ ಮಾತು ಅನೇಕರಿಗೆ ಪ್ರಯೋಜನವುಳ್ಳಂಥದ್ದಾಗಿರಲಿ, ವ್ಯರ್ಥವಾಗಿ ಆಡಬೇಡಿ. ಆ ಮಾತಿಗೂ ಸಹ ನಾವು ಲೆಕ್ಕ ಕೊಡಬೇಕಾಗಿದೆ. ಅನೇಕ ಸಾರಿ ನಮ್ಮೊಳಗಿನಂಥ ತಪ್ಪು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಸೌಲನ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, 1 ಸಾಮುವೇಲ 15ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ದೇವರು ಹೇಳ್ತಾರೆ, ಅಮೆಲೇಕರನ್ನು ಸಂಪೂರ್ಣಗೆ ನೀವು ನಾಶ ಮಾಡಿಬಿಡ್ಬೇಕಂತ. ಅಮೆಲೇಕರನ್ನು ನೀವೇನು ಮಾಡಬೇಕು? ಸಂಪೂರ್ಣವಾಗಿ ನೀವು ನಾಶ ಮಾಡಬೇಕು ಎಂಬುದಾಗಿ ದೇವರು ಹೇಳ್ತಾರೆ. ಆದರೆ ಸಾಮುವೇಲನ ಏನು ಮಾಡ್ತಾ ಇದ್ದಾನೆ? ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ನಾವು 1 ಸಾಮುವೇಲ 15ನೇ ಅಧ್ಯಾಯ ನಾವು ಬೈಬಲನ್ನು ತೆಗೆದುಕೊಳ್ಬೇಕಾದ್ರೆ ಪ್ರಿಯ ದೇವ್ರ ಮಕ್ಕಳೇ 3ನೇ ವಚನದಲ್ಲಿ ಇರ್ತದೆ, ಈಗ ನೀನು ಹೋಗಿ ಅವರನ್ನು ಸೋಲಿಸು, ಅವರಿಗೆ ಇದ್ದದ್ದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು, ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುವನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕಬೇಕು ಎಂದು ಹೇಳುತ್ತೇನೆ ಅಂದನು. ದೇವರು ಹೇಳಿದ್ರು, ಆ ಅಮೆಲೇಕರನ್ನು ಸಂಪೂರ್ಣವಾಗಿ ನೀವೇನು ಮಾಡಬೇಕು? ನಾಶ ಮಾಡಬೇಕು. ಏನು ಅಲ್ಲಿಂದ ತೆಗೆದುಕೊಂಡು ಬರಬಾರ್ದು, ಯಾವುದನ್ನು ಉಳಿಸಬಾರ್ದು ಎಂಬುದಾಗಿ ದೇವರು ಹೇಳಿದರು ಸೌಲನಿಗೆ. ಆದರೆ 1 ಸಾಮುವೇಲ 15:9 ನಾವು ಬರಬೇಕಾದ್ರೆ ಅಲ್ಲಿ ನೋಡ್ತಾರೆ, ಸೌಲನು ಇಸ್ರಾಯೇಲರು ಆಗಾಗರನ್ನು, ಮೇಲ್ತರದ ಕುರಿ ದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡದ ಮನಸ್ಸಿಲ್ಲದೆ ಉಳಿಸಿ
ಪ್ರಯೋಜನವಿಲ್ಲಂಥದ್ದನ್ನು ಹೀನಾಯವಾದವುಗಳನ್ನು ನಾಶ ಮಾಡಿಬಿಟ್ರು. ನೋಡ್ರಿ ಅಲ್ಲಿ ಏನು ಮಾಡಿದ್ರು, ಒಳ್ಳೊಳ್ಳೆದು ಚೆನ್ನಾಗಿರೋಂಥದ್ದನ್ನ ಉಳಿಸ್ಕೊಂಡ್ಬಿಟ್ಟು ಬೇಡವಾದದನ್ನು ನಾಶ ಮಾಡಿಬಿಟ್ರು. ಹಾಲೆಲೂಯಾ. 15ನೇ ವಚನಕ್ಕೆ ನಾವು ಬರ್ತಾ ಇದ್ದೀವಿ. ಆಗ ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞವನ್ನು ಸಲ್ಲಿಸಲಿಕ್ಕೆ ಅಮಲೇಕರ ಕುರಿ ದನಗಳಲ್ಲಿ ಮೇಲ್ದರದವುಗಳನ್ನು ಉಳಿಸಿ ತಂದಿದ್ದಾರೆ, ಮಿಕ್ಕವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದೆವು ಎಂದು ಉತ್ತರ ಕೊಟ್ಟರು. ಸಮುವೇಲನಿಗೆ ಸೌಲನು ಹೇಳುವಂಥ ಉತ್ತರ ಏನು ಮಾಡಿದ, ನಿನ್ನ ದೇವರಾದ, ಅಲ್ಲಿ ನೋಡಿ ನನ್ನ ದೇವರು ಅಂತ ಅವನು ಹೇಳ್ತಿಲ್ಲ, ನನ್ನ ದೇವರಿಗೆ ಅಂತ ಹೇಳ್ತಿಲ್ಲ ಸೌಲನು, ನಿನ್ನ ದೇವರಿಗೆ ಯಜ್ಞವನ್ನು ಅರ್ಪಿಸೋದಕ್ಕೆ ಒಳ್ಳೆಯ ಬಂದು ಕೊಟ್ಟಿದ್ದೀವಿ ಎಂಬುದಾಗಿ. ಆದರೆ ನಾವು ನೋಡ್ತಾ ಇದ್ದೀವಿ, ದೇವರು ಒಳ್ಳೊಳ್ಳೆ ಬಂದು ನನಗೆ ಯಜ್ಞ ಅರ್ಪಿಸು ಅಂತ ಹೇಳಿರಲಿಲ್ಲ. ಆದರೆ ಜನರು ಸಂಪೂರ್ಣವಾಗಿ ಸಮರ್ಪಿಸಬೇಕಾದ ಕೊಳ್ಳೆಯನ್ನು, ಉತ್ತಮವಾದ ಕುರಿ ದನಗಳನ್ನು ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಗಾಲಿನಲ್ಲಿ ಯಜ್ಞ ಮಾಡಲಿಕ್ಕೆ ಯಜ್ಞಾರ್ಪಣೆಗಾಗಿ ಉಳಿಸಿ ತಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ನೋಡಿ, ಆದರೆ ದೇವ್ರು ಏನು ಹೇಳ್ತಿದ್ದಾನೆ, ದೇವ್ರು ಹೇಳೋದನ್ನು ನಾವು ಕೇಳಬೇಕಷ್ಟೇ. ನಾವು ಮಾಡಿದ ತಪ್ಪು ನಮಗೆ ಅರ್ಥ ಆಗ್ತಾ ಇಲ್ಲ, ಅನೇಕ ಸಾರಿ ಅರ್ಥ ಆಗ್ತಿಲ್ಲ. ಅದರಿಂದ ಇದೊಂದು ಶಾಪ. ಈ ಒಂದು ತಪ್ಪು ಮಾಡಿದ ಕಾರಣವಾಗಿ ಪ್ರಿಯ ದೇವರ ಮಕ್ಕಳೇ, ಅವನು ಏನಾದ ಅಂತ ಹೇಳಿದ್ರೆ ಶಾಪಕ್ಕೆ ಗುರಿ ಆದನು. ಇದನ್ನು ಅವನು ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ತಪ್ಪಾಗಿದೆ ಅಂತ ಅವನು ತಿದ್ದುಕೊಳ್ಳಿಲ್ಲ. ಅವನೇನು ಮಾಡ್ದ ಅಂತ ಹೇಳಿದ್ರೆ, ತಪ್ಪನ್ನು ಅವನು ಯಾವುದೇ ಕಾರಣಕ್ಕೆ ಅವನು ಒಪ್ಪಿಕೊಳ್ಳಿಲ್ಲ. ದೇವರು ಅವನ ಅರಸತನದಿಂದ ತೆಗೆದುಹಾಕಿದನು. ನೀವು ಓದ್ಕೊಳ್ಳೋದಾದ್ರೆ, ದಾವೀದನು ಪಾಪ ಮಾಡಿದನು. 2 ಸಾಮುವೇಲ 11ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೀವಿ. ಉರಿಯನ ಹೆಂಡತಿಯನ್ನು ಅವನು ಏನು ಮಾಡ್ದ ಅಂತ ಹೇಳಿದ್ರೆ ಕೂಡಿದನು. ಪ್ರಿಯ ದೇವ್ರ ಮಕ್ಕಳೇ, ಅವನು ಮಾಡಿದ ತಪ್ಪು ಅವನಿಗೆ ಅರ್ಥ ಆಗಲಿಲ್ಲ. ಅವನು ಮಾಡಿದವನು ಅವನು ಮೂಗಿನ ನೇರಕ್ಕೆ ಕರೆಕ್ಟೇ. ಜ್ಞಾನೋಕ್ತಿಯಲ್ಲಿ ಹೇಳುವಂಥ ಒಂದು ವಚನ ಏನಂತ ಹೇಳಿದ್ರೆ, ಅವರು ಮಾಡಿದ ತಪ್ಪುಗಳು ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರು ಮಾಡಿದ ತಪ್ಪುಗಳು ಅವ್ರಿಗೆ ಅರ್ಥ ಆಗೋದಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಏನಾಗಿರ್ತದೆ ಅಂತ ಹೇಳಿದ್ರೆ, ಅವರು ಮಾಡೋದೆಲ್ಲ ಸಹ ಸರಿಯೇ ಇರ್ತದೆ. ಅವರಿಗೆ ಅವರ ದೃಷ್ಟಿಗೆ ಏನಾಗಿರ್ತದೆ, ನರನ ಸ್ವಂತ ನಡತೆಗೆ ದೃಷ್ಟಿಗೆ ನೆಟ್ಟಗೆ. ಜ್ಞಾನೋಕ್ತಿ 21:2 ಹೇಳ್ತಾನೆ, ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ ಎಂಬುದಾಗಿ. ಹಾಲೆಲೂಯಾ. ಆದರೆ ದೇವ್ರ ವಾಕ್ಯ ಇನ್ನೂ ನಾವು ನೋಡಬೇಕಾದ್ರೆ ಪ್ರಿಯ ದೇವ್ರ ಮಕ್ಕಳೇ, ಜ್ಞಾನೋಕ್ತಿ 16:2 ಹೇಳ್ತಾನೆ, ಮನುಷ್ಯನ ನಡತೆಯಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನು ಅಂತರಂಗವನ್ನು ಪರೀಕ್ಷಿಸುತ್ತಾನೆ ಎಂಬುದಾಗಿ. ಮನುಷ್ಯನ ನಡತೆ ಅವನಿಗೆ ಮಾತ್ರ ಶುದ್ಧ. ಪ್ರಿಯ ದೇವ್ರ ಮಕ್ಕಳೇ, ದೇವರು ಅಂತರಿಂದ್ರಿಯವನ್ನು ಪರಿಶೋಧಿಸ್ತಾನೆ. ಹಾಲೆಲೂಯಾ. ನಾವು ಗಮನಿಸ್ತಾ ಇದ್ದೀವಿ, ದಾವೀದನು ಸಹ ಉರಿನ ಹೆಂಡತಿಯನ್ನು ಸಂಗಮಿಸಿದನು, ಅವರಲ್ಲಿ ಮೋಹ ಮಾಡಿ ಅವಳ ಜೊತೆಗೆ ಮಲಗಿದನು. ಇದು ತಪ್ಪಂತ ಅವನಿಗೆ ಗೊತ್ತಾಗಲಿಲ್ಲ. ನಾತಾನನು ಬಂದನು 2 ಸಾಮುವೇಲ 12ರಲ್ಲಿ ಅವನು ಬಂದು ಅದನ್ನು ಹೇಳುವಾಗ ಅವನ ತಪ್ಪು ಅರಿವಾಯ್ತು. ಅವನು ಪಶ್ಚಾತ್ತಾಪ ಪಟ್ಟು ನಿಮ್ಮದಾಗ ನಾವು ನೋಡ್ತೀವಿ. ಅನನ್ಯ ಸಫರಿಯಳನ್ನು ನಾವು ಗಮನಿಸ್ತೀವಿ. ಕದ್ದುಕೊಂಡ್ರು, ಸುಳ್ಳು ಹೇಳಿದ್ರು ಪೇತ್ರ ಮುಂದೆ. ಅಪೊಸ್ತಲರ 5:1-11 ತನಕ ನಾವು ಓದಬೇಕಾದ್ರೆ ಅದರ ಪರಿಣಾಮ ಅವರು ನಾಶವಾದರು. ನಾವು ದೇವರ ಆಲಯಕ್ಕೆ ಹೋದಂಥ, ಪ್ರಾರ್ಥನೆಗೆ ಹೋದಂಥ ಪರಿಸಾಯ ಸುಂಕದವರನ್ನು ನಾವು ಗಮನಿಸ್ತಿದ್ದೀವಿ. ಲೂಕನ ಸುವಾರ್ತೆ 18:9-14 ಆ ಪರಿಸಾಯ ತನ್ನನ್ನು ಹೆಚ್ಚಿಸ್ಕೊಂಡನು. ಅವನು ನನ್ನಂತೆ ಯಾರಿಲ್ಲ ಅಂತ ತಿಳ್ಕೊಂಡನು. ಪ್ರಿಯ ದೇವ್ರ ಮಕ್ಕಳೇ, ಅವನು ನೀತಿವಂತನಾಗಿ ನಿರ್ಣಯಿಸಲ್ಪಡಲಿಲ್ಲ. ಯಾಕಂದ್ರೆ ತಮ್ಮನ್ನ ತಪ್ಪುಗಳನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಗೆಹಜಿ ತಪ್ಪು ಮಾಡಿದನು 2 ಅರಸು 5ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ. ಆದರೆ ಅವನು ತಪ್ಪನ್ನು ಮರೆ ಮಾಡೋಕ್ಕೆ ನೋಡಿದ. ಆದರೆ ದೇವರು ವಾಕ್ಯ ಹೇಳ್ತಾ ಇದ್ರು, ದೇವರಾದರೂ ಸಹ ಮನುಷ್ಯರ ಹೃದಯವನ್ನು ನೋಡುವಂತನ, ಅಂತರಿಂದ್ರಿಯವನ್ನು ನೋಡುವಂತನಾಗಿದ್ದಾನೆ. ದೇವ್ರ ಮುಂದೆ ನಾವು ಯಾವುದನ್ನು ಮರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ನಮ್ಮ ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳದೆ, ನಮ್ಮ ಮಾಡಿದ ಅಪರಾಧಗಳನ್ನು, ರಹಸ್ಯವಾದ ತಪ್ಪುಗಳನ್ನು ನಾವು ಅರ್ಥ ಮಾಡ್ಕೊಳ್ಳದೆ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳದೆ, ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಶಾಪಕ್ಕೆ ಕಾರಣವಾದದ್ದನ್ನು ತೆಗೆದು ಹಾಕದೆ ನಾವು ಜಯ ಹೊಂದಲಿಕ್ಕೆ ಸಾಧ್ಯವಿಲ್ಲ. ದೇವರು ಹೇಳಿದ್ರೆ, ಇಲ್ಲಪ್ಪ ನೀನು ಎದ್ದೇಳು, ಇಷ್ಟು ಪ್ರಾರ್ಥನೆ ಮಾಡೋದು ವೇಸ್ಟು, ಉಪವಾಸ ಮಾಡೋದು ವೇಸ್ಟು. ನಿನ್ನ ಮಧ್ಯದಲ್ಲೇ ಒಂದು ಪಾಪ ಮಾಡಿದವನಿದ್ದಾನೆ, ಅವನು ನಿನ್ನ ಕುಲದಿಂದ ತೆಗೆದುಹಾಕಬೇಕು. ಈ ಒಂದು ಇಸ್ರಾಯೇಲರ ಒಂದು ಗುಂಪಿನ ತೆಗೆದುಹಾಕಬೇಕು, ಆ ಕುಟುಂಬ ಸಮೇತ ತೆಗೆದುಹಾಕಬೇಕು. ತೆಗೆದುಹಾಕಿದ್ರೆ ನಿನಗೆ ಜಯ ಅಂತ. ಆ ಕೊನೆಗೆ ಅವರು ಆಖಾನನನ್ನು ಗುರುತಿಸುವಾಗ, ಅವನನ್ನು ಊರಿಂದ ಹೊರಗಡೆ ತೆಗೆದುಕೊಂಡೋಗಿ ಹಾಕಿ ಅವನ ಕೊಳ್ಳಡು ಸಾಯಿಸುವಾಗ, ಪ್ರಿಯ ದೇವ್ರ ಮಕ್ಕಳೇ, ಆ ಶಾಪವಾದ ತೊಲಗಿತು. ನಂತರ ಅವರು ಏನು ಮಾಡಿದ್ರು, ಆ ಎಂಬ ಪಟ್ಟಣವನ್ನು ಹೋಗಿ ಸುಲಭವಾಗಿ ಜಯಿಸಿದರೆ ಎಂದು ನೋಡ್ತೇವೆ. ಪ್ರಿಯ ದೇವ್ರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಈ ವಾಕ್ಯವನ್ನು ಆಲಿಸಿದಂಥ, ವೀಕ್ಷಿಸಿದಂಥ ವೀಕ್ಷಕರೇ, ಪ್ರಿಯರೇ, ಇವತ್ತು ನೀವು ಅನೇಕ ವರ್ಷಗಳಿಂದ ನೀವು ವಿಶ್ವಾಸದಲ್ಲಿರ್ಬೋದು. ದೀಕ್ಷೆ ಸ್ಥಾನ ತೆಗೆದುಕೊಂಡು ರಕ್ಷಣೆ ಬಂದು 20 ವರ್ಷ, 30 ವರ್ಷ, 40 ವರ್ಷ, 10 ವರ್ಷ, 5 ವರ್ಷ, 3 ವರ್ಷ ಆಗಿರ್ಬೋದು, 1 ವರ್ಷ ಆಗಿರ್ಬೋದು. ನೀವು ಅನೇಕ ಸಾರಿ ನಿಮ್ಮ ತಪ್ಪುಗಳನ್ನು ನೀವು ಅರ್ಥಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಆದರೆ ದೇವರು ಹೇಳ್ತಾರೆ, ಈಶಾಯನ ಮಗನಾದಂಥ ದಾವೀದನು ನನಗೆ ಸಿಕ್ಕನು, ಅವನು ನನ್ನ ಮನಸ್ಸಿಗೆ ಒಪ್ಪುವ ಮನುಷ್ಯನೆಂಬುದಾಗಿ. ಯಾಕಂತ ಹೇಳಿದ್ರೆ, ಅವನ ಒಂದು ಕೀರ್ತನೆಗಳನ್ನು ನೋಡುವಾಗ ಎಲ್ಲ ಸಮಯಗಳಲ್ಲಿ
ಪಶ್ಚಾತ್ತಾಪ ಪಡುವಂಥದ್ದನ್ನು, ಮಾನಸಾಂತರ ಪಡುವುದನ್ನು, ದೇವ್ರ ಮುಂದೆ ತಮ್ಮನ್ನು ಕುಗ್ಗಿಸಿಕೊಳ್ಳುವಂಥದ್ದನ್ನು, ದೇವ್ರ ಮುಂದೆ ತಮ್ಮನ್ನು ತಗ್ಗಿಸಿಕೊಳ್ಳುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ಸಹ ನಾವು ಅನೇಕ ಸಾರಿ ಅನೇಕರ ತಪ್ಪುಗಳನ್ನೇ ನಾವು ನೋಡ್ತಾ ಇದ್ದೀವಿ, ಅನೇಕರ ದೋಷಗಳನ್ನೇ ಕಂಡುಹಿಡಿಯೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಅನೇಕರ ಬಗ್ಗೆನೇ ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಒಳಗೆ ಇರುವಂಥ ತಪ್ಪನ್ನು ನಾವು ಯಾವತ್ತಾದರೂ ನಾವು ಕಂಡುಹಿಡಿದಿದ್ದೀವ? ಅದ್ರ ಕುರಿತಾಗಿ ಯೋಚನೆ ಮಾಡಿದ್ದೀವ? ಶಾಪಕ್ಕೆ ನಮ್ಮೊಳಗೆ ಕಾರಣವಾದ, ಆಶೀರ್ವಾದಕ್ಕೆ ಕಾರಣ ತಡೆಯಾಗಿರುವಂಥ, ಅಭಿವೃದ್ಧಿಗೆ ತಡೆಯಾಗಿರುವಂಥ, ಆತ್ಮಿಕ ಜೀವಿತಕ್ಕೆ ತಡೆಯಾಗಿರುವಂಥ, ನಮ್ಮೊಳಗಿರುವಂಥ ಆ ಶಾಪಕ್ಕೆ ಕಾರಣವಾದ ವಿಚಾರ ಯಾವುದಂತ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ಪ್ರಿಯ ದೇವರ ಮಕ್ಕಳೇ, ಇದುವರೆಗೂ ಸಹ ಇಂಥ ಆಲೋಚನೆ ನಿಮ್ಮಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಆಲಿಸಿದಂಥ ನೀವು ಈ ಕ್ಷಣದಲ್ಲಿ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡುವುದಾದರೆ, ಈ ಒಂದು ವಿಷನ್ ಟಿವಿಯನ್ನು ವೀಕ್ಷಿಸುವಂಥ ಪ್ರಿಯರೇ, ಇವತ್ತು ಈ ಕ್ಷಣದಲ್ಲೇ ದೇವರು ನಿಮ್ಮೊಂದಿಗೆ ಮಾತನಾಡಿದರೆ, ನಿಮ್ಮನ್ನು ನೀವು ಕುಳಿತಿರುವ ಸ್ಥಳಗಳಲ್ಲಿ ಒಪ್ಪಿಸಿಕೊಡ್ರಿ, ಸಮರ್ಪಿಸಿಕೊಡ್ರಿ. ಒಂದು ನಿಮಿಷ ನೀವು ಆಲೋಚನೆ ಮಾಡಿಕೊಳ್ಳ್ರಿ, ದೇವರು ನಾನೇನಾದರೂ ತಪ್ಪು ಮಾಡಿದ್ದೀನ? ಯಾಕೆ ನನಗೆ ಆಶೀರ್ವಾದ? ಆಶೀರ್ವಾದಕ್ಕೆ ತಡೆಯಾಗಿರುವಂಥ ಯಾವುದಾದ್ರು ತಪ್ಪು ನನ್ನಲ್ಲಿ ಇದೆಯಾ? ಕೇಳಿ, ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಖಂಡಿತವಾಗಿ ನೀವು ಅದನ್ನು ತೆಗೆದುಹಾಕದೇ ಹೊರತು ನೀವು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಿಲ್ಲ. ನೀವು ಅದನ್ನು ಒಪ್ಪಿಕೊಂಡು ಆದಿಕೆ ಮಾಡದೇ ಹೊರತು ಆಶೀರ್ವಾದಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವ್ರ ಮಕ್ಕಳು, ಯಾಕಂದರೆ ದೋಷವನ್ನು ಮುಚ್ಚಿಕೊಳ್ಳೋನಿಗೆ ಶುಭವಾಗಲ್ಲ, ಅದನ್ನು ಒಪ್ಪಿಕೊಂಡು ಆರಿಕೆ ಮಾಡೋನಿಗೆ ದೇವರ ಕರುಣೆ ದೊರೆಯುತ್ತದೆ. ಇವತ್ತು ನಿಮಗೆ ದೇವರ ಕರುಣೆ ಬೇಕಾ? ದೇವರ ಆಶೀರ್ವಾದ ನಿಮಗೆ ಬೇಕಾ? ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಬೇಕಾ? ದೇವರು ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿ ನಿಮ್ಮ ಕೆಲಸಗಳನ್ನು ಸಫಲಗೊಳಿಸಬೇಕಾ? ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲ್ಪಡಬೇಕಾ? ನಿನ್ನ ಮನೆಯನ್ನು ಆಶೀರ್ವದಿಸಲ್ಪಡಬೇಕಾ? ನಿಮ್ಮ ಪ್ರಯತ್ನಗಳನ್ನು ಆಶೀರ್ವದಿಸಲ್ಪಡಬೇಕಾ? ನೀವು ಎಲ್ಲ ಜನಗಳಿಂದ ಮೇಲ್ನವರಾಗಿರಬೇಕಾ? ನಿಮ್ಮನ್ನು ಶಿರಸ್ಸನ್ನಾಗಿ ದೇವರು ಉಪಯೋಗಿಸಬೇಕಾ? ಹಾಗಾದರೆ ಒಂದು ಕ್ಷಣ, ಈ ಕ್ಷಣದಲ್ಲೇ ನೀವಿರುವ ಸ್ಥಳಗಳಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ಹೌದು, ಶಾಪಕ್ಕೆ ಕಾರಣವಾದದನ್ನು ನಾವು ತೆಗೆದುಹಾಕಲಿಕ್ಕೆ ಕೃಪೆ ಮಾಡು. ಅನೇಕ ಸಾರಿ ನಾವು ಮಾಡಿದ್ದೀವಿ ತಪ್ಪು, ಆದರೆ ಅನೇಕ ಸಾರಿ ಆ ತಪ್ಪಿನ ಅರಿವು ನಮಗಿಲ್ಲದೆ ಅನೇಕ ಸಾರಿ ನಾವು ಮಾಡಿದ ಎಂಬುದಾಗಿ ಇವತ್ತಿನವರೆಗೆ ಜೀವಿಸ್ತೀವಿ. ಅನೇಕ ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಆದರೆ ನಮ್ಮೊಳಗಿರೋಂಥದ್ದನ್ನು ತೆಗೆದುಹಾಕದ ಹೊರತು, ನಮ್ಮ ತಪ್ಪುಗಳನ್ನು ನಾವು ಅರಿತುಕೊಳ್ಳದ ಹೊರತು ದೇವರೇ ಪರಿಹಾರ ಇಲ್ಲ. ಈ ವಾಕ್ಯವನ್ನು ನಾವು ಕೇಳಿದ್ದೇವೆ, ನಾವು ನಂಬುತ್ತೇವಪ್ಪ. ನಮ್ಮೊಳಗಿನ ತಪ್ಪುಗಳನ್ನು ಕ್ಷಮಿಸಿರಿ, ಶುದ್ಧೀಕರಿಸಿರಿ, ನಮ್ಮಲ್ಲಿರುವಂಥದ್ದನ್ನು ತೆಗೆದುಹಾಕಿ ಪರಿಶುದ್ಧಗೊಳಿಸಿರಿ. ದೇವರಿನ ವಾಕ್ಯ ಹೇಳ್ತದೆ ಕರ್ತಂದೆ, 1 ಯೋಹಾನನ ಪತ್ರಿಕೆ 1:9 ಅಪ್ಪ ಕರ್ತನನ್ನು ಸಂದೆ ಒಪ್ಪಿಕೊಂಡು ಅರಿಕೆ ಮಾಡೋದ್ರ ಮುಖಾಂತರ ಆತ ನಂಬಿಕೆಸ್ತು ನೀತಿವಂತನಾದ ಕಾರಣ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಈ ಕ್ಷಣದಲ್ಲೇ ಯಾರೆಲ್ಲ ಅಪ್ಪ ಕರ್ತನಂದ ಈ ವಾಕ್ಯವನ್ನು ಕೇಳಿ ಮಣಕಾಲು ಊರಿ ತಮ್ಮನ್ನೇ ತಾವನ್ನು ಸಮರ್ಪಿಸಿಕೊಂಡು ಒಪ್ಪಿಸಿಕೊಡ್ತಾರೆ, ಅವರೆಲ್ಲರ ಪಾಪಗಳನ್ನು, ತಪ್ಪುಗಳನ್ನು, ರಹಸ್ಯವಾದದ್ದನ್ನು, ಗುಪ್ತವಾದದ್ದನ್ನು ಅಪ್ಪ ಕರ್ತನಂದ ಯಾರಿಗೆ ಗೊತ್ತಿಲ್ಲದ ರೀತಿ ಮಾಡಿದ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಎಂಬುದನ್ನು ಪ್ರಾರ್ಥನೆ ಮಾಡ್ತೀನಿ. ನೀನು ಕ್ಷಮಿಸಲು ನೀನು ಒಳ್ಳೆಯ ದೇವರಪ್ಪ, ನೀನು ಕನಿಕರ ಅಂತ ಉಳ್ಳಂಥ ದೇವರು, ಕರುಣೆ ಉಳ್ಳ ದಯ ಉಳ್ಳಂಥ ದೇವರು ನೀವಾಗಿದ್ದೀರಿ ಅಪ್ಪ. 103ನೇ ಕೀರ್ತನೆ ಹೇಳೋ ಪ್ರಕಾರವಾಗಿ ಅಪ್ಪ ಕರ್ತನನ್ನು ಸಂಬಂಧೆ ತಂದೆಯು ಮಕ್ಕಳನ್ನು ಕನಿಕರಿಸುವಂಥ ದೇವರು, ಯಾವಾಗಲೂ ತಪ್ಪು ಹುಡುಕುವಂಥ ದೇವರಲ್ಲಪ್ಪ, ನಿತ್ಯವೂ ಕೋಪಿಸುವಂಥ ದೇವರಲ್ಲ. ನಿನ್ನ ಕರುಣಾಮಯನ್ನು, ದೀರ್ಘಶಾಂತನು, ಪೂರ್ಣ ಪ್ರೀತಿ ಉಳ್ಳಂಥ ದೇವರು. ನಿನ್ನ ಕರುಣೆ, ನಿನ್ನ ಕನಿಕರ ಪ್ರೀತಿ ಅವರ ಮೇಲೆ ಸುರಿಸಿ ಅವರ ತಪ್ಪನ್ನು ಕ್ಷಮಿಸಿ ದೇವರು ಎಲ್ಲಿಂದ ಬಿದ್ದಿದ್ರೋ ಅಲ್ಲಿಂದ ಮೇಲೆ ಕೆತ್ತಿ ನಿಲ್ಲಿಸಿ ಅವ್ರನ್ನ ಕರ್ತನೆ ಆಶೀರ್ವಸು. ನೀನು ಯಾವ ಉದ್ದೇಶದಿಂದ, ಯಾವ ಆಲೋಚನೆ ಮಾಡಿ ನೀನು ಅವರಲ್ಲಿ ಯಾವ ಒಂದು ಕರ್ತನ ಸಂಬಂಧಪ್ಪ ಗುರಿಯನ್ನು, ಯೋಜನೆ ಇಟ್ಟಿದೆಯೋ, ಯಾವ ಉದ್ದೇಶಕ್ಕೆ ಕರೆದು ಅದನ್ನು ನೆರವೇರಿಸಿ ಎಂದು ಪ್ರಾರ್ಥನೆ. ತಡೆಯಾಗಿರುವ ಎಲ್ಲ ಪಾಪ ಸ್ವಭಾವಗಳನ್ನು ತೆಗೆದಾಕು ನೀನು ಮೈಮಂದ ಪ್ರಾರ್ಥನೆ ಮಾಡ್ತೀನಿ ತಂದೆ ಸ್ವಾಮಿ. ಅಪ್ಪ, ಈ ಒಂದು ಅವಕಾಶ ಕೊಟ್ಟಂಥ ದೇವರೇ, ಈ ವಿಷನ್ ಟಿವಿ ಅವರಿಗೂ, ಆ ಸಂಸ್ಥಾಪಕರಿಗೂ, ಅವ್ರ ಟೀಮಿನವರಿಗೂ ಸಹ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನು ಹೆಚ್ಚಾಗಿ ಇವ್ರನ್ನ ಉಪಯೋಗಿಸು. ಇದ್ರ ಮುಖಾಂತರ ಸಾವಿರಾರು ಜನಗಳಿಗೆ, ಲಕ್ಷಾಂತರ ಜನಗಳಿಗೆ, ದೇಶಗಳಿಗೆ ಈ ದೇವ್ರ ವಾಕ್ಯ ತಲುಪಲಿ. ಅನೇಕರು ರಕ್ಷಣೆ ಹೊಂದಿ ಕರ್ತನ ಕಡೆ ಬರುವಂತೆ ನೀನು ರಾಜ್ಯ ಸ್ಥಾಪಿಸುವಂತೆ ಸಹಾಯ ಮಾಡು. ಇದಕ್ಕೆ ಬೇಕಂತೆಲ್ಲ ಹಣಕಾಸನ್ನು ಸಹ ಒದಗಿಸಿಕೊಡು. ನೀನು ಮೈಮಂದು ಸಕಲ ಘನಮಾನ ಮೈ ಸಲ್ಲಿಸಿ ಒಪ್ಪಿಸಿ ಸಮರ್ಪಿಸಿ ಪ್ರಾರ್ಥನೆ ಕೇಳಿ ಸ್ತೋತ್ರ ಸಲ್ಲಿಸಿ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆ, ಆಮೇನ್ ಆಮೇನ್. ಹಲ್ಲೆಲೂಯಾ. ಇದುವರೆಗೂ ನನಗೆ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಸಮಯ ಕೊಟ್ಟಂಥ ವಿಷನ್ ಟಿವಿಯ ಎಲ್ಲ ಸಂಸ್ಥಾಪಕರಿಗೂ, ಅವ್ರ ಟೀಮ್ನವರಿಗೂ, ಹಾಗೆ ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತೇನೆ. ಆಮೇನ್. ನಿಮ್ಮನ್ನು ಆಶೀರ್ವದಿಸಲಿ.